ಇದು ಶುಕ್ರವಾರದ ಎಪಿಸೋಡ್ ಆಗಿದೆ. ಶುಕ್ರವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ವಿದ್ಯಾ ಎಚ್ಚರ ಆಗಿ ಬೈದಿರ್ತಾಳೆ. ಅಯ್ಯೋ ನಾನು ನಿನಗೆ ಕೇರ್ ತೊಗೊಂಡಿದ್ದೆ ತಪ್ಪಾಯ್ತಾ ಅಂತೆಲ್ಲ ಭದ್ರ ಹೇಳಿದಾಗ, ಹೌದು, ಮತ್ತು ನನ್ನ ಎಚ್ಚರ ತಪ್ಪೇನೋ ಬಿಡಲಿ, ನಾನು ಸತ್ತು ಬೀಳಲಿ, ನಿನಗೇನು ತಲೆನೋವು, ನೀನು ಸುಮ್ಮನೆ ಇರಬೇಕು, ನಿನಗೆ ಪ್ರೀತಿ ತೋರಿಸಿದ್ದೆ ನಾನು ಮಾಡಿದ್ದೇನೆ ಅಂತೆಲ್ಲ ನೀನು ಎದಕ್ಕೆ ಹೇಳ್ತೀಯಾ ಅಂತೆಲ್ಲ ಹೇಳ್ದೆ. ಅಮ್ಮಮ್ಮ ನೀವೇನು ಹಿಂಗಾದರೆ ಖುಷಿಯಿಂದ ಇರ್ತಾರ, ಚೆನ್ನಾಗಿ ಪ್ರೀತಿಯಿಂದ ಇರ್ತಾರ ಅಂತ ನೀನು ಹೇಳಿದೆ, ಇಲ್ಲಿ ನೋಡಿದೆ ಇನ್ನೂ ಜಗಳ ಜೋರಾಗುತ್ತೆ. ದಡ್ಡಿ ಹಂಗಂದ್ರೇ ಜಾಸ್ತಿ ಪ್ರೀತಿ ಖುಷಿ ಇದ್ರೇ ಜಗಳ ಆಗೋದೆ ಅಂತ ಹೇಳ್ತಾಳೆ. ಅಯ್ಯ ಇದು ನೋಡಪ್ಪ, ಇದು ಈ ಕಾಲದಾಗ ಪ್ರೀತಿ ತೋರಿಸಿದವ್ರಿಗೆ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋ ಕಾಲ ಇದೇನಿದು, ಸುಮ್ಮನೆ ಇರ್ಬೇಕು ನಾನೇ ಇನ್ಮೇಲೆ ಯಾಕಿದ್ದಿತ್ತು ಅಂತೆಲ್ಲ ಭದ್ರೇಗೌಡ ತನ್ನ ಪಾಡಿಗೆ ನಾನೇ ಸುಮ್ಮನೆ ಇದ್ರೆ ಅಂತೆಲ್ಲ ಹೆದ್ದಾಡ್ದ. ನಿನಗಿದೆಲ್ಲ ಎದಕ್ಕೆ ಬೇಕು, ನನ್ನ ಪಾಡಿಗೆ ನೀನು ಸುಮ್ಮನೆ ಇರಬೇಕಿತ್ತು ಅಂತೆಲ್ಲ ಜಗಳ ಮಾಡಿ ಹೋಗ್ಬಿಡ್ತಾಳೆ. ಪ್ರೀತಿ ಇದೆ ಅಂತ ಆಮೇಲೆ ಹೇಳೋದು, ನಾನೇ ಅಕ್ಕರೆ ತೋರಿಸಿದ್ದೀನಿ ಅಂತೆಲ್ಲ ಹೇಳೋದು, ಇದೆಲ್ಲ ನನಗೆ ಗೊತ್ತು ನಿಂದು ಅಲ್ಲ ಅಂತಂದ. ಓಹೋ ಭದ್ರೇಗೌಡ, ಮೊದಲೇ ಕಾಲ ಸರಿ ಇಲ್ಲ ಕಣ್ಲ, ನೀನಾಯಿತು ನಿನ್ನ ಕೆಲಸ ಆಯ್ತು ಅನ್ನಂಗೆ ಸುಮ್ಮನೆ ಇದ್ದರೆ ಬೆಸ್ಟು ಅಂತೆಲ್ಲ ಹೇಳ್ತಿದ್ದ. ಇವರಿಬ್ಬರು ಇನ್ನೂ ಜಗಳ ಆಡ್ತಾರೆ. ಈ ಕಡೆ ಅಜ್ಜಿನೂ ಮತ್ತು ಇವರಿಬ್ಬರದಂತೂ ಖುಷಿ, ಇವರಿಬ್ಬರಿಗೆ ಜಗಳ ಆಡಿ ಪ್ರೀತಿ ಐತೆ ಅಜ್ಜಮ್ಮ, ಇವರಿಬ್ಬರಿಗೂ ಇನ್ನೂ ಪ್ರೀತಿ ಐದಮ್ಮಮ್ಮ, ಆ ಪ್ರೀತಿನ ಅಡ್ಡಗೋಡೆ ಕಟ್ಕೊಂಡಾರ. ಅವರಿಬ್ಬರದು ಸ್ವಾಭಿಮಾನ ಇರಲಿ ಕಣೆ, ಎಷ್ಟೇ ಅಡ್ಡಗೋಡೆ ಕಟ್ಕೊಂಡು ಹೃದಯದ ಬಾಗಲು ತೆಗದೆ ಅಂತ ಅಮ್ಮಮ್ಮ ಹೇಳ್ದು. ಸರಿ, ನನ್ನ ಪಾಡಿಗೆ ನಾನು ಇದ್ದುಬಿಟ್ರೆ ಆಯ್ತವ, ಯಾಕಿದ್ದಿದ್ದು ಅಂತ ಎಲ್ಲ ಭದ್ರ ಹೋಗಿ ಬಾಗ್ಲಾಗ್ತಾನೆ. ಈ ಕಡೆ ಅಮ್ಮಮ್ಮನೂ ಮತ್ತು ಚಂಪಾ ಇಬ್ಬರು, ಸರಿ ನಡಿ ನಾವಿಬ್ಬರು ವಾಕಿಂಗ್ ಮಾಡೋಣ, ನಡೆದಾಡೋಣ ನಡಿ, ವಾಕಿಂಗ್ ಅಂತ ಹೇಳಲ್ಲ, ಸರಿ ನಾವಿಬ್ಬರು ನಡೆದಾಡೋಣ ನಡಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಭದ್ರ ಹೋಗಿ ಬಾಗ್ಲಾಗ್ತಾನೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನ. ನೆಕ್ಸ್ಟ್ ಡೇ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ ಇಲ್ಲಿ ಕೂಡ. ಈ ಕಡೆ ಇನ್ನೊಂದು ಸೀನ್ ಬರುತ್ತೆ, ಅಲ್ಲಿ ಶಿವರಾಮೇಗೌಡ ಸೋಫಾ ಮೇಲೆ ಕುಂತಿರ್ತಾನೆ. ರೇವು ಪಾರ್ಟಿ ನಡೀತಾರೆ. ಈ ರೇವು ಪಾರ್ಟಿಯಲ್ಲಿ ಅವ್ರ ಮಗಳು ಶಿವರಾಮೇಗೌಡ ಸಿಗೆ ಬೀಳ್ತಾಳ ಅಂತ ಇವ್ರಿಗೆ ಖುಷಿ ಇದೆ. ಚಿತ್ರ ಅವ್ರ ಮಗಳಿಬ್ಬರೂ ಇದೇನವ ಮೀಡಿಯಾದಲ್ಲಿ ಬರ್ತಾಳಂದರೆ ಕಣ್ಮುಂದೆನೇ ಬಂದ್ಬಿಡು, ತಡಿಯೇ, ಮೀಡಿಯಾದಲ್ಲಿ ಇನ್ನೂ ಬ್ರೇಕಿಂಗ್ ನ್ಯೂಸ್ ಅಂತ ಇನ್ನೂ ತೋರಿಸ್ತಾ ಇಲ್ಲ, ತಡಿಯೇ ಚಿತ್ರ, ಊರಿಗೆ ಬಂದವಳು ನೀರಿಗೆ ಬರೋದಿಲ್ವಾ, ತಡಿ. ಅದೇ ಟೈಮಿಗೆ ಕಣ್ಮಣಿನೂ ಮತ್ತು ಅವ್ರ ಡ್ರೈವರ್ ರಾಕಿ ಇಬ್ಬರು ಬಂದು ನಿಂತುಬಿಡ್ತಾರೆ ಶಿವರಾಮೇಗೌಡನಂತೆ. ಬಂದು ನಿಂತಾಗ ಆವಾಗ ಶಿವರಾಮೇಗೌಡ ಸುಮ್ಮನೆ ಟಿ ವಿನೇ ನೋಡ್ತಾ ಇರ್ತಾರೆ, ಏನು ಹೇಳಲ್ಲ. ಇದೇನವ ಇದು ಎಲ್ಲಿ ಬರ್ತಾಳಂದರೆ ಇಲ್ಲಿ ಬಂದುಬಿಟ್ಲಲ್ಲ ಅಂತ ಬ್ರೇಕಿಂಗ್ ನ್ಯೂಸ್. ರೇವು ಪಾರ್ಟಿ ನಡೆಯುತ್ತಿದ್ದ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ ಅಂತಂದು ಈ ಕಡೆ ಅಂದರೆ ರೇವು ಪಾರ್ಟಿ ನಡೆದಿರೋದು ತೋರಿಸೋ ಫ್ಲ್ಯಾಶ್ ಬ್ಯಾಕು. ರಾಕಿ ಇಲ್ಲಿ ಹೊರಗಡೆ ನಿಂತಿರ್ತಾನೆ. ಅಂದರೆ ಇವ್ರ ಮಗಳು ಶಿವರಾಮೇಗೌಡ ಮಗಳು ಅವ್ರನ್ನ ಒಳಗಡೆ ಬಿಡಬೇಡಿ ಡ್ರೈವರ್ ಅವರು ಅಂತೆಲ್ಲ ಹೇಳಿ ಸೆಕ್ಯೂರಿಟಿಗೆ ಹೇಳಿ ಒಳಗೆ ಹೋಗಿ ಕುಂತಿರ್ತಾನೆ. ಈ ಕಡೆ ಮೀಡಿಯಾದವ್ರು ಬಂದಿರೋದು ನೋಡಿ ಇನ್ನು ಹೆಂಗನ ಮಾಡಿ ಶಿವರಾಮೇಗೌಡರು ಮರ್ಯಾದೆ ಎಲ್ಲ ಹೋಗುತ್ತೆ, ನಾನು ಹೆಂಗನ ಮಾಡಿ ಕಾಪಾಡಬೇಕಂತೆಲ್ಲ ಹೇಳ್ತೆ. ಒಳಗೆ ಹೋಗೋಕ್ಕೂ ಪ್ರಯತ್ನ ಪಡ್ತಾನೆ. ಒಳಗೆ ಹೋಗಿ ಪ್ರಯತ್ನ ಪಟ್ಟರೆ ಬಿಡಲ್ಲ ಅವರು, ನೀವು ಡ್ರೈವರು ಬಿಡಬೇಡ್ರಿ ಅಂತ ಹೇಳಿದ್ರೆ ಬಿಡಲ್ಲ. ಅಯ್ಯಪ್ಪ ಹೆಂಗಪ್ಪ ಮಾಡಲಿ ಇವಾಗ ಅಂತೇಳಿ ಒಬ್ಬತ್ತ ಸ್ಟೈಲಿಶ್ ಆಗಿ ಬರ್ತಿರ್ತಾನೆ, ಕ್ಯಾಪ್ ಹಾಕೊಂಡು ಗಾಗಲ್ಸ್ ಹಾಕೊಂಡು ಅದೆಲ್ಲ. ಅವ್ರ ಕಡೆ ಹೋಗಿ ಅದು ಹೆಲ್ಪ್ ತೊಗೊಂಡು ಅವೆಲ್ಲ ಇಸ್ಕೊಂಡು ಗಾಗಲ್ಸು, ಕ್ಯಾಪು ಮತ್ತು ಜಾಕೆಟ್ ಎಲ್ಲ ಇಸ್ಕೊಂಡು ಹಿಂದೆಗಡೆ ಡೋರಿಂದ ಹೋಗಿ, ಮೇಡಮ್ ಬನ್ನಿ ಮೇಡಮ್ ಅಂತಂದರೆ ಬರಲ್ಲ, ನೀನು ಡ್ರೈವರ್ ಅಷ್ಟೇ, ನೀನು ಎದಕ್ಕೂ ನನ್ನ ಕೈ ಹಿಡಿದು ಎಳ್ದಾಡ್ತೀಯ, ಬನ್ನಿ ಮೇಡಮ್ ನೀವು ಅಂತ ಕೋಪದಿಂದ ಹೇಳ್ಕೊಂಡು ಬಂದುಬಿಡ್ತಾನೆ. ನೀನು ಡ್ರೈವರ್ ಅಷ್ಟೇ, ನೀನೆಲ್ಲ ನನ್ನ ಕೈ ಎಲ್ಲ ಎಳ್ದಾಡಿ ಇವತ್ತು ನಿನಗೆ ಗ್ರಾಚಾರ ಬಿಡಿಸಿ ನಿನ್ನ ಮನೆಯಿಂದ ಆಚೆ ಬಿಡಿಸಿ ಕಳಿಸ್ತೀನಿ ನೋಡು ಅಂತೆಲ್ಲ ಹೇಳ್ತಾ, ಮಣಿ ಅಂತ ಬೈದ್ಬಿಡ್ತಾನೆ ಅವಳು ಡ್ರೈವರ್ ಬೈದಾಗ, ನಾನು ಹೇಳೋದು ಬಾಯಿ ಮುಚ್ಕೊಂಡು ಕೇಳಿಸ್ಕೊತಾ ಇರ್ಬೇಕು ನೀನು ಅಂತೆಲ್ಲ ಹೇಳಿದಾಗ ಆವಾಗ ಪೊಲೀಸವರೆಲ್ಲ ಹುಡುಗಿಯರನ್ನೆಲ್ಲ ರೈಡ್ ಮಾಡೋದು ನೋಡ್ಬಿಡ್ತಾರೆ. ಇಲ್ಲಿ ಬಚ್ಚಿಟ್ಕೊಂಡು, ಅಯ್ಯಪ್ಪ ದೇವರೇ ನನ್ನ ಕಾಪಾಡಿದ್ದೆಲ್ಲ ಪುಣ್ಯ ಬಂದು ಥ್ಯಾಂಕ್ಸ್ ಅಂತೆಲ್ಲ ಹೇಳಿ ಇಲ್ಲಿಂದ ಮನೆಗೆ ಬಂದು ಮತ್ತೆ ಈ ಫ್ಲ್ಯಾಶ್ ಬ್ಯಾಕೆ ಈ ಕಡೆಗೆ ಬರ್ತಾರೆ. ಇವಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮುಗ್ದಿರ್ತೈತಿ. ನೋಡಪ್ಪ ಮಕ್ಕಳಿಗೆ ಜಾಸ್ತಿ ಸ್ವತಂತ್ರ ಕೊಟ್ಟರೆ ಹಿಂಗಾಗ್ತೈತಿ, ಇವ್ರಿಗೆ ಯಾರು ಭಯಲ್ಲ, ಎತ್ತೋರಿಗೆ ಎತ್ತೋರನ್ನೇ ದೃಶ್ಯ ಅಂತೆಲ್ಲ ಹೇಳ್ದ. ಸಂಸ್ಕೃತಿ ಮೀರಿದ ಸ್ವತಂತ್ರ ಕೊಟ್ಟರೆ ಇಷ್ಟೇ ಹಣೆ ಬಾರ ಅಂತೆಲ್ಲ ಹೇಳ್ತಾನೆ. ಹೌದಣ್ಣ, ಒಂದು ನಿಮಿಷ ಈ ಹುಡುಗರೇನೋ ಪ್ರೀತಿಲಿ ಖುಷಿಯಿಂದ ಹೋಗಿರ್ತಾರ ದುಃಖ ಮರೆಯಾಕ ಅಂತೆಲ್ಲ ಹೇಳಿದ. ಒಂದು ನಿಮಿಷ ಖುಷಿಗೋಸ್ಕರ ಇಡೀ ಜೀವನ ತಂದೆ ತಾಯಿ ಸಾಕಿರೋರ್ದು ತಲೆ ತಗ್ಗಿಸಂಗೆ ಮಾಡ್ಬಿಡ್ತಾರೆ ಹುಡುಗರು. ನಡಿ ಹೋಗೋಣ ಅಂತೆಲ್ಲ ಹೇಳ್ತಾನೆ ಶಿವರಾಮೇಗೌಡ. ಅವಾಗಿದ್ದ ಪ್ರತಿಯೊಬ್ಬರು ಇಲ್ಲಿದ್ದ ಎಲ್ಲರೂ ಅವ್ರವ್ರ ರೂಮಿಗೆ ಅವ್ರವ್ರು ಹೋಗಿಬಿಡ್ತಾರೆ. ಎಲ್ಲ ರೂಮಿಗೆ ಅವ್ರವ್ರು ಹೋದಾಗ ಚಿತ್ರ ಅವರಮ್ಮ, ಹೆಂಗಮ್ಮ ಇದು ಅಂತೆಲ್ಲ, ಆಯ್ತು ಕಡೆ ನೋಡೋಣ, ಏನೋ ಒಂದು ಸಂಬಂಧ ಕುದುರಿಸಿದ್ರೆ ನನ್ನ ಕಂಟ್ರೋಲ್ನಲ್ಲಿ ಇರ್ತಾರ ಇವರೆಲ್ಲರೂ ಅಂತೆಲ್ಲ ಅನ್ನೋ ಒಂದು ಪ್ರಯತ್ನ ಪಡ್ತೀನಿ ಅಂತೆಲ್ಲ ನೋಡಿ ಏನಮ್ಮ ಸಂಬಂಧ ಅಂತ. ನೋಡಿದ್ದೀನಿ ಕಣೆ, ಆ ನಂಜೇಗೌಡ ಮಗ
ನವೀನ ಸುಭಾಷನ್ಗೆ ಹೇಳಿ ಎಲ್ಲ ಮಾತಾಡಿದ್ದೀನಿ ನಾನು ಆವಾಗಲೇ ಅಂತ. ಹೌದಾ, ಸರಿ ಕಣಮ್ಮ ಅಂತೆಲ್ಲ ಹೇಳ್ದೆ. ಈ ಕಡೆ ಹೊರಗಡೆ ಇನ್ನೊಂದು ಕಡೆ ಹೌದು ಯಾರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಂಟೀನ್ ನಡೆಸ್ತೀನಿ ಅಂತಿರ್ತಾನಲ್ಲ ಆತನು ಮತ್ತು ಆಮೇಲೆ ವಿದ್ಯಾ ಫ್ರೆಂಡು ಅಂದರೆ ಇವರಿಬ್ಬರನ್ನ ಪಿಕಪ್ ಮಾಡ್ತಿರ್ತಾನೆ ಆತ. ಇವರಿಬ್ಬರು ಫಸ್ಟ್ ಇವ್ರ ಫ್ರೆಂಡ್ನ ಜನಿ ಏನೋ ಐತಲ್ಲ ಅವ್ರನ್ನ ಪಿಕಪ್ ಮಾಡಿ ಆಮೇಲೆ ವಿದ್ಯಾನ ಪಿಕಪ್ ಮಾಡಿ ಒಂದು ಸಾಂಗ್ ಹಾಕ್ಕೊಂಡಿರ್ತಾರೆ. ನನಗಿಷ್ಟ ಸಾಂಗ್ ಅಂತ 3 ಜನ ವಾದಾಡ್ತಿರ್ತಾರೆ ಅವರು. ಆ ಕಡೆ ನಂಜೇಗೌಡನ ಕರ್ಕೊಂಬಂದಿರ್ತಾನೆ ಸುಹಾಸ. ಆವಾಗ ಸುಭಾಷನ ಕೆನ್ನೆ ಹಿಡ್ದು ಅವರಮ್ಮ ಮಾತಾಡಿಸ್ತಾಳೆ. ಸರಿ ರೀ, ನನ್ನ ಮಗ ಇಷ್ಟೆಲ್ಲ ಆಶ್ರಯ ಕೊಟ್ಟಿದ್ದಕ್ಕೆ ಪುಣ್ಯವಂತೆ ನಿಮಗೆ ಅಂತಲ್ಲ. ಸರಿ, ಉಪ್ಪು ತಿಂದ ಮೇಲೆ ನೀರು ಕೊಡಿ. ಏನು ಸಮಸ್ಯೆ ಅಂದರೆ ನನ್ನ ಮಗ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನ ಅಂತೆಲ್ಲ ಹೇಳ್ತಾನೆ. ಸರಿ ಅದೇ ಏನು ಮಾತಾಡಬೇಕಂತ ಕರೆಸಿರಲ್ಲ ಅಂದರೆ ಅದೇ ನನ್ನ ಮಗ ಸುಭಾಷನ ಕಡೆ ಮಾತಾಡ್ತಾ ನಿಮ್ಮ ನವೀನಂದು ಇನ್ನೂ ಮದುವೆ ಆಗಿಲ್ಲ ಅಂತೆಲ್ಲ ಕೇಳ್ಪಟ್ಟೆ ಅಂತೆಲ್ಲ. ಹ್ಞೂನಮ್ಮ, ನಾವು 100 ಕಡೆ ಸಂಬಂಧ ಹುಡುಕ್ತಿದ್ವಿ, ನಮ್ಮ ಅಂತಸ್ತಿಗೆ ನಮ್ಮ ಇದಕ್ಕೆ ಸರಿ ಹೊಂದೋಂಥದ್ದು ಸಿಗ್ತಾ ಇಲ್ಲ ಸಂಬಂಧ ಅಂತ ಅವರಮ್ಮ ಹೇಳ್ತಾಳೆ. ಸರಿ, ಅದು ಗೌಡ್ರ ಮನೆ ಸಂಬಂಧ ಅಂದರೆ ನಿಮಗೆ ಅಂತಂದರೆ ಅದು ಅವರಮ್ಮ ಹುಡುಗನಮ್ಮ ಸ್ವಲ್ಪ ಇಲ್ಲ ನಾನು ಹೇಳ್ತಾ ಇರೋದು ಚಿತ್ರನ ವಿಷಯ ಅಲ್ಲ, ಚಿತ್ರನ ವಿಷಯ ಮಾತಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ವಿ. ಆದರೆ ಅಲ್ಲ, ನಮ್ಮ ಭಾವನವ್ರಿಗೆ ಒಬ್ಬ ಮಗಳಿದ ಕಣ್ಮಣಿ ಅಂತ ಹೇಳಿ. ಆವಾಗ ಅವ್ರು 3 ಜನನೂ ಖುಷಿ ಆಗಿಬಿಡ್ತಾರೆ. ಮಿನಿಸ್ಟ್ರ್ ಮನೆಗೆ ಅಳಿಯ ಆಗಬೇಕು ಅಂತಂದ ಹೇಳಿ ಖುಷಿ ಆಗ್ತಾರೆ. ಆವಾಗ ನೋಡಿದ್ದು ನಿಮಗೆ ಗೊತ್ತಿದೆಯಲ್ಲ, ನಮ್ಮ ಚಿಕ್ಕಕ್ಕನ ಮಗಳು ಕಣ್ಮಣಿ ಅಂತೆಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಹೌದಾ, ಸರಿ, ನಾನು ಒಂದು ಏನೋ ನಂಬಿಕೆ ಇಟ್ಕೊಂಡು ಈ ಸಹಾಯ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಂತೆಲ್ಲ. ಸರಿ, ಏನಂತ ಹೇಳಬೇಕು ಅಂದರೆ ಅದೇ ಏನಿಲ್ಲ, ನಮ್ಮ ಭಾವನವ್ರಿಗೆ 2 ಮಕ್ಕಳೆಲ್ಲ ನಮ್ಮ ಚಿಕ್ಕಕ್ಕಗೆ ಅರ್ಧ ಪಾಲು ಮತ್ತು ನಮ್ಮ ಇನ್ನೊಬ್ಬಕ್ಕಗೆ ಅರ್ಧ ಪಾಲು ಅಲ್ವೇ ಅಂತೆಲ್ಲ ಹೇಳ್ತಾರೆ. ಸರಿ, ಹೆಂಗಿದ್ರು ಕಣ್ಮಣಿಗೆ ಅರ್ಧ ಪಾಲು ಬಂದೇ ಬರುತ್ತೆ ಅಂದರೆ ಏನೇ ಆಸ್ತಿ ಬರಲವ 1/4 ಭಾಗ ನಿನಗೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಪರ್ಸೆಂಟೇಜ್ ಹೇಳಲ್ಲ, 1/4 ಭಾಗ ಆಸ್ತಿ ನಿನಗೆ. ಹೌದೇ, ನಿಮ್ಮ ಮಾತಿನ ಮೇಲೆ ನಿಂದಿರ್ತೀರಿ ಅಂದರೆ ನಿಂದಿರ್ತೀನಿ, ಇದರಲ್ಲೇನು ವ್ಯತ್ಯಾಸವಾಗಲ್ಲ ಅಂತ ಕೇಳಿ. ಇಲ್ಲ ಕಣವ, ಏನು ವ್ಯತ್ಯಾಸ ಆಗಲ್ಲ, ನೀನು ನೋಡಿದೆ ಇಂದ ಮಿನಿಸ್ಟ್ರಿಗೆ ಅಳಿಯನಾಗೋ ಸಂಬಂಧ ತಂದೀಯ, ನಾವೆದಕ್ಕವ ವ್ಯತ್ಯಾಸ ಮಾಡೋಣ ನಿನಗೆ ಅಂತೆಲ್ಲ ಹೇಳ್ತಾರೆ. ಆದರೂ ಮತ್ತೆ ನೀವು ಯಾಕೆ ಅನುಮಾನ ಮಾಡಿದ್ರಿ ಹಿಂದೆ ಮುಂದೆ ನನ್ನೇ ಎಲ್ಲ ಈ ಸಂಬಂಧ ಕರ್ಕೊಂಬರೋದು ಅಂತಲ್ಲ. ಹ್ಞೂ ಕಣವ, ನಂಗೆ ಗೊತ್ತಿರೋದೇ ಐತಿ, ಭದ್ರಂಗ ಸಂಬಂಧ ಕೂಡಿಸಿರೋದು ನಾನೇ ಅಲ್ವೇ ಅಂತೆಲ್ಲ ಹೇಳ್ತಾರೆ. ಸರಿ ಕಣವ, ಗೊತ್ತು ಅಂತ, ಆದಷ್ಟು ಬೇಗ ನಿಮ್ಮನ್ನು ನಮ್ಮ ಮಟ್ಟಿಗೆ ಹೆಣ್ಣು ನೋಡಿ ಶಾಸ್ತ್ರ ಕರೆಸ್ಕೊತೀನಿ ಅಂತೇಳಿ ಅವನ್ನೆಲ್ಲ ಕಳಿಸ್ತಾರೆ. ಈ ಕಡೆ ವಿದ್ಯಾ ಅವ್ರ ಫ್ರೆಂಡು ಕಾಲೇಜಿಗೆ ಬಂದಾಗ ನಿಮ್ಮನ್ನು ಕರೀತಾರನ್ನ ಬನ್ನಿ ಅಂತ ಪ್ರಿನ್ಸಿಪಾಲ್. ಆವಾಗ ಏನು ಸರ್ ಅಂತ ವಿದ್ಯಾ ಬಂದು ಕೇಳಿದಾಗ, ಇಲ್ಲಮ್ಮ, ಈ ಕಾಲೇಜು 25ನೇದು ಆ್ಯನಿವರ್ಸರಿ ಐತಿ, ಅದೇ ಟೈಮಿಗೆ ನೀವು ಕಾಲೇಜಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನೀನೇ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಸ್ವಾಗತದಿಂದ ಹಿಡಿದು ವಂದನಾರ್ಪಣ, ನಿರೂಪಣೆ ಎಲ್ಲ ಪ್ರತಿಯೊಂದು ನೀನೇ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಎಲ್ಲ ಹೇಳಿದಾಗ ಆವಾಗ ಸರ್, ಅದು ನಾನು ಇನ್ನು ಜೂನಿಯರ್ ಸರ್, ಇನ್ನೂ ಫಸ್ಟ್ ಇಯರ್ ಸ್ಟೂಡೆಂಟ್ಸು, ಇನ್ನು ಸೀನಿಯರ್ಸ್ ಎಲ್ಲ ಇದ್ದಾರೆ ಅಂದರೆ ಅದೆಲ್ಲ ಗೊತ್ತಿಲ್ಲಮ್ಮ. ಯಾಕಂದರೆ ಈ ಸಲ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಮಿನಿಸ್ಟ್ರು ನಿಮ್ಮ ಜಿಲ್ಲೆ ಅವರು ಶಿವರಾಮೇಗೌಡ ಅವ್ರು ನಿಮಗೆ ಪರಿಚಯ ಇಲ್ಲ ಅಂದರೆ ಒಂದು ಸರ್ ಪರಿಚಯ ಅಂತೆಲ್ಲ ಹೇಳಿದಾಗ ಅವ್ರು ಬಂದಾಗ ನೀವೇ ನಿರೂಪಣೆ ಮಾಡಬೇಕಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ. ಇನ್ನು ಉಳಿದಿದ್ದೆಲ್ಲ ಮಿಸ್ ಹೇಳ್ತಾರೆ ನೋಡಿ ಅಂತ. ಆವಾಗ ಮಿಸ್ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಆಫೀಸ್ ಕಡೆ ಬಾಮ್ಮ ಅಂತೆಲ್ಲ ಹೇಳ್ತಾರೆ. ಸರಿ, ಏನೇ ಇಷ್ಟು ಲಕ್ಕಿ ಹೊಡೆದು ನಿಮ್ಮ ಮಾವನ ಎದುರಿಗೆ ನೀನು ನಿಂತು ಮಾತಾಡೋದು ಅಂತೆಲ್ಲ ಹೇಳ್ದೆ. ಹೌದು ಕಣೆ, ನಿನಗೇನೋ ಖುಷಿ ಆಗ್ತಾಯಿದೆ, ನನಗಂತೂ ತುಂಬ ಅಂದರೆ ತುಂಬ ಸಂಕಟ ಆಗ್ತಿದೆ. ಮಾವನ ಮುಂದೆ ನಿಂತು ಮಾತಾಡೋಕ್ಕಂದ್ರೆ ಬೇಜಾರಾಗ್ತದೆ. ನೆಕ್ಸ್ಟ್ ಎಪಿಸೋಡಲ್ಲಿ ವಿದ್ಯಾ ಓದ್ಕೊತ ಕುಂತಿರೋ ಟೈಮೊಳಗೆ ಭದ್ರ ಇಲ್ಲಿ ಸಾಂಬಾರು ಮಾಡಿದ್ದೀನಿ, ನಾನು ಅಡುಗೆ ಮಾಡ್ತಾ ನಾನು ಎಕ್ಸ್ಪರ್ಟ್ ಆಗಿಬಿಟ್ಟಿನಿ ಅಂತ ಬೆನ್ ತಟ್ಕೊತಾ ಇದ್ದೆ. ಅಲ್ಲಿ ಎಲ್ಲೋ ಹೋಗ್ಬಾರ್ದಾಗೆ ವಿದ್ಯಾದ ಸಾಂಪಲ್ ನೋಡ್ತಲ್ಲ, ಸಾಂಬಾರನ್ನ, ಈ ಸಾಂಬಾರಿಗೆ ಉಪ್ಪಿಲ್ಲ, ಖಾರ ಇಲ್ಲ, ಹೆಂಗಿದೆ ಈ ಸಾಂಬಾರು ಅಂತೆಲ್ಲ ಹೇಳಿ ಭದ್ರನ ಸಾಂಬಾರೆಲ್ಲ ತೆಗೆದು ಕುಕ್ಕರಲ್ಲಿ ತಾನು ಮಾಡಿರೋ ಸಾಂಬಾರು ಹಾಕ್ಬಿಡ್ತಾನೆ. ಅದೇ ಟೈಮಿಗೆ ಊಟ ಮಾಡೋಣ ನಡಿ ಅಂತ ಹೇಳಿ ಕುಂದಿರ್ತಾನೆ. ಊಟ ಮಾಡೋ ಕುಂತಿರೋ ಟೈಮೊಳಗೆ ಈ ಕಡೆ ವಿದ್ಯಾ ಊಟ ಮಾಡಿದೆ, ಈ ಕಡೆ ಭದ್ರ ಊಟ ಮಾಡ್ತಾಯಿದ್ದೆ. ಭದ್ರ, ನೀನು ಬೇಸ್ಟ್ ಕಾಣಲ್ಲ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂತೇಳಿ ಹೇಳ್ತಾನೆ. ಹೌದು, ಎಲ್ಲ ಸರಿ, ನಾನು ಇವತ್ತು ಸಾಂಬಾರಿಗೆ ನುಗ್ಗಿಕಾಯಿ ಹಾಕಿಲ್ಲ, ಆದರೆ ಸಾಂಬಾರಿಗೆ ನುಗ್ಗಿಕಾಯಿ ಬಂದಿದೆಯಲ್ಲ ಅಂತೆಲ್ಲ ನುಗ್ಗಿಕಾಯಿ ಹಿಡ್ಕೊಂಡು ನೋಡ್ತಾಯಿದ್ದೆ. ನೆಕ್ಸ್ಟ್ ಎಪಿಸೋಡು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.